ಜಿಪುಣಿಯ ಮನೆಗೆ ಬಂದ ನೆಂಟ್ರು. ಗ್ರಾಮದಲ್ಲಿ ಟುನಿಗುಬ್ಬಚ್ಚಿ ಜಿಪುಣಿ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತು. ₹1 ಖರ್ಚು ಮಾಡ್ಬೇಕಂದ್ರೂ ಕೂಡ ಅವಳಿಗೆ ಜೀವನೇ ಹೋದ ಹಾಗೆ ಇರುತ್ತೆ. ಅವಳ ಮಗಳು ಬುಜ್ಜಿನ ಕೂಡ ಟುನಿ ಅವಳ ತರಾನೇ ಬೆಳೆಸಿದ್ಲು. ಆ ದಿನ ಬೆಳಗ್ಗೆ ಸಮಯ ಟುನಿಗುಬ್ಬಚ್ಚಿ ಒಂದು ಅಕ್ಕಿನ ಎರಡಾಗಿ ಒಡೆದು ಅರ್ಧ ಅಕ್ಕಿನ ಬೆಳಿಗ್ಗೆಗೂ ಅರ್ಧ ಅಕ್ಕಿನ ಮಧ್ಯಾಹ್ನಕ್ಕೂ ತಿನ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ಲು. ಆವಾಗ್ಲೇ ಅವಳ ಫೋನ್ ರಿಂಗ್ ಆಯ್ತು. ಯಾರಪ್ಪ ಇದು ಈ ಸಮಯದಲ್ಲಿ? ಮಿಸ್ ಕಾಲ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ಬ್ಯಾಲೆನ್ಸ್ ವೇಸ್ಟು. ಕಾಲ್ ಅಟೆಂಡ್ ಮಾಡಿದ್ಲು. ಹಲೋ, ಚಿಚುಕಾಗೆ ಫೋನಲ್ಲಿ, ಹಲೋ ತುನಿ, ಸರ್ಪ್ರೈಸು. ನಾನು, ಬನ್ನು, ಚಿನ್ನು, ಚೋಟು ಎಲ್ಲರೂ ನಿನ್ ಮನೆಗೆ ಬರ್ತಾ ಇದ್ದೀವಿ. 2 ದಿನ ನಿನ್ ಮನೆಯಲ್ಲೇ ಇದ್ದು ಹಳೆ ಜ್ಞಾಪಕವನ್ನು ಮತ್ತೆ ಮೆಲುಕು ಹಾಕ್ಬೇಕು ಅಂತ ಇದ್ದೀವಿ. ನಾವು ಬರ್ತಾ ಇದ್ದೀವಿ, ನಮಗೋಸ್ಕರ ಚಿಕನ್ ಬಿರಿಯಾನಿ ಮಾಡಿ ಇಡು. ಬಾಯ್, ಇಡ್ತೀನಿ. ಹಾಗಂತ ಕಾಲ್ ಕಟ್ ಮಾಡಿದ್ಲು. ಟುನಿ ಕೈಯಲ್ಲಿದ್ದ ಅಕ್ಕಿ ಕೆಳಗಡೆ ಬಿತ್ತು. ಅವಳ ಮುಖಾನು ಬಾಡಿ ಹೋಯ್ತು. ಬುಜ್ಜಿ, ನಮ್ ಕತೆ ಮುಗೀತು. ಸುನಾಮಿ ಬರ್ತಾ ಇದೆ, ದೊಡ್ಡ ಭೂಕಂಪ ಆಗ್ತಾ ಇದೆ. ಆವಾಗ ಬುಜ್ಜಿ ಎದ್ದು, ಏನಾಯ್ತಮ್ಮ? ರೇಷನ್ ಅಂಗಡಿಯಲ್ಲಿ ಏನಾದ್ರೂ ಡಿಸ್ಕೌಂಟ್ ಕೊಟ್ರಾ? ಅದಲ್ಲ ಕಣೆ, ಆ ಬನ್ನು, ಚಿನ್ನು, ಚೋಟು ಅವ್ರ ಮಕ್ಕಳೆಲ್ಲ ನಮ್ಮ ಮನೆಗೆ ಬರ್ತಾ ಇದ್ದಾರಂತೆ. ನಮ್ಮ ಮನೆಗೆ ಬಂದು 2 ದಿನ ಇಲ್ಲೇ ಇದ್ದೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ಬನ್ನು ಎಷ್ಟೊಂದು ತಿಂತಾನೆ, ಹಾಗೇನೆ ಆ ಚಿಚ್ಚುಗೆ ಯಾವಾಗ ನೋಡಿದ್ರು AC ಬೇಕೇ ಬೇಕು. ಅಮ್ಮ, ಅವ್ರು ಬಂದ್ರೆ ನಮ್ ಸೇವಿಂಗ್ಸ್ ಎಲ್ಲ ಅಷ್ಟೇ, ಮತ್ತೆ ಅವ್ರು ಬಾರದ ಹಾಗೆ ಏನಾದ್ರೂ ಮಾಡ್ಬೇಕಮ್ಮ. ಅಯ್ಯೋ, ಇವಾಗ ಆಲ್ರೆಡಿ ಅವರು ಹೊರಟಾಗಿದೆ. ಇವಾಗ ನಮ್ಗಿರೋದು ಒಂದೇ ದಾರಿ. ಅವ್ರು ನಮ್ಮ ಮನೆಗೆ ಬಂದು ಅವರಾಗಿಯೇ ತಾನಾಗಿ ಹೋಗುವ ರೀತಿ ಜಗಳ ಮಾಡದ ಹಾಗೆ ನಾವೇ ಏನಾದ್ರೂ ಒಂದ್ ಮಾಡ್ಬೇಕು. ಅಮ್ಮ, ಗುಡ್ ಐಡಿಯಾ. ನಾವೊಂದು ಕೆಲಸ ಮಾಡೋಣ, ಸೋಂಬೇರಿಯಾಗಿ ಇರೋಣ. ಯಾವ ರೀತಿ ಸೋಂಬೇರಿ ಅಂದ್ರೆ, ಒಂದ್ ಬಿಸಿನೀರು ಕೇಳಿದ್ರು ಅದನ್ನ ಕೊಡ್ಲಿಕ್ಕೆ ಅರ್ಧ ಗಂಟೆ ಮಾಡ್ಬೇಕು. ಏನು ಕೇಳಿದ್ರು 1 ಗಂಟೆ ಮಾಡಿ ಹಾಗೇನೆ ಸೋಂಬೇರಿಯಾಗಿ ಇರ್ಬೇಕು. ಅವರು ಅಯ್ಯೋ ಯಾಕಪ್ಪ ಬಂದೋ ಅನ್ಕೋಬೇಕು. ಸೂಪರ್ ಐಡಿಯಾ ಬುಜ್ಜಿ. ಈ ಮಿಷಿನ್ ನ ಹೆಸರು ಮಿಷಿನ್ ಸ್ಲೋ ಮೋಷನ್. ರೆಡಿಯಾಗಿರು. ಮಧ್ಯಾಹ್ನ 12 ಗಂಟೆ ಸಮಯ. ಚಿಚ್ಚು, ಚೋಟು, ಬನ್ನು, ಚಿನ್ನು ಆಟೋದಿಂದ ಇಳಿದು ಟುನಿ ಮನೆ ಮುಂದ್ಗಡೆ ನಿಂತ್ಕೊಂಡಿದ್ರು. ಒಟ್ಟು ಅಮ್ಮ, ತುನಿ ಅತ್ತಿ ಬಿರಿಯಾನಿ ಮಾಡಿದಾರ? ವಾಸನೆ ಬರ್ತಾನೆ ಇಲ್ವಲ್ಲ? ತುನಿ ಮಾಡಿರ್ತಾಳೆ. ಬನ್ನಿ. ಗೇಟ್ನ ತಟ್ಟೋದ್ರು. ಯಾರು ಬರ್ಲೇ ಇಲ್ಲ. ಸುಮಾರು ಹೊತ್ತಾಯ್ತು. ಕೊನೆಗೆ ಬೇರೆ ದಾರಿ ಇಲ್ಲದೆ ಟುನಿ ಎದ್ದು ನಿದ್ರೆ ಮುಖದಲ್ಲೇ ಅವಳು ಮೆಲ್ಲೆ ನಡ್ಕೊಂಡ್ ಬಂದು ಮನೆ ಬಾಗಿಲನ್ನ ಮೆಲ್ಲೆ ತೆರೆದ್ಲು. ಅವಳನ್ನ ನೋಡಿದ್ರೇನೆ ಸುಸ್ತಾಗಿರೋ ತರಾನೇ ಇತ್ತು. ಬಂದ್ರಾ? ಬನ್ನಿ. ಗೇಟ್ ತೆಗಿಯಕ್ಕೆ ಕೂಡ ನನ್ನಿಂದ ಆಗ್ತಾ ಇಲ್ಲ. ಅದು ಗಾಳಿ ಬಂದಾಗ ಓಪನ್ ಆಗುತ್ತೆ, ಆವಾಗ ಬನ್ನಿ. ಏನು, ಗೇಟು ತೆಗಿಯಕ್ಕೆ ಗಾಳಿಗೋಸ್ಕರ ವೈಟ್ ಮಾಡ್ಬೇಕಾ? ನಾವೇ ತಗೊಂಡ್ ಬರ್ತೀವಿ. ಎಲ್ರೂ ಒಳಗಡೆ ಬಂದ್ರು. ಮನೆಯೆಲ್ಲ ಚೆಲ್ಲಪಿಲಿಯಾಗಿತ್ತು. ಆವಾಗ ಬುಜ್ಜಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ಲು. ಆದ್ರೆ ಟಿವಿ ಆಫ್ ಆಗಿತ್ತು. ಏನ್ ಬುಜ್ಜಿ, ಟಿವಿ ಆಫ್ ಆಗಿದೆ? ಏನ್ ನೋಡ್ತಾ ಇದ್ದೀರಾ? ಆವಾಗ ಬುಜ್ಜಿ, ಏನೂ ಇಲ್ಲ ಆಂಟಿ, ರಿಮೋಟ್ ಆ ಕಡೆ ಟೇಬಲ್ ಮೇಲೆ ಇದೆ ಅಲ್ಲ, ನನಗೆ ಅಲ್ಲಿ ಹೋಗಿ ತಗೊಂಬರಕ್ಕೆ ಉದಾಸೀನ ಆಗ್ತಾ ಇದೆ. ಅದಕ್ಕೆ ನನ್ನ ಊಹನೆಯಲ್ಲೇ ನಾನು ಬಾಹುಬಲಿ ಫಿಲಂ ನೋಡ್ತಾ ಇದ್ದೀನಿ. ಇವಾಗ ಕ್ಲೈಮ್ಯಾಕ್ಸ್ ಸೀನು. ನನ್ನ ಡಿಸ್ಟರ್ಬ್ ಮಾಡ್ಬೇಡಿ ಆಂಟಿ. ಎಲ್ರೂ ಅವರನ್ನ ಆಶ್ಚರ್ಯದಿಂದ ನೋಡ್ತಾ ಇದ್ರು, ಏನಪ್ಪಾ ಇಷ್ಟು ಸೋಮಾರಿಗಳಾಗಿ ಇದ್ದಾರೆ ಅಂತ. ಆವಾಗ ಅವ್ರಿಗೆಲ್ರಿಗೂ ದಾಹ ಆಯ್ತು. ನೀರ್ ಕೇಳಿದ್ರು. ತುನಿ, ಪ್ರಯಾಣ ಮಾಡಿ ಟಯರ್ಡ್ ಆಗಿದೀವಿ, ಸ್ವಲ್ಪ ಕುಡಿಲಿಕ್ಕೆ ನೀರ್ ತಂದ್ಕೊಡ್ತೀಯಾ? ಟುನಿಗುಬ್ಬಚ್ಚಿ ಸೋಫಾದಲ್ಲಿ ಕೂತ್ಕೊಂಡು, ಓ ತಣ್ಣೀರಾ? ಕಿಚನ್ ಅಲ್ಲಿ ಬಿಂದಿಗೆಯಲ್ಲಿ ಇದೆ. ಏ ಬುಜ್ಜಿ, ಆಂಟಿ ಅವರಿಗೆ ಸ್ವಲ್ಪ ಕುಡಿಯಕ್ ನೀರ್ ತಾರೆ. ಅಮ್ಮ, ಕಿಚನ್ ಇಲ್ಲಿಂದ 3 ಅಡಿ ದೂರದಲ್ಲಿದೆ. ನನಗೆ ಅಷ್ಟು ದೂರ ಹೋಗ್ಬೇಕಂದ್ರೆ ಕಾಲ್ ನೋವಾಗುತ್ತೆ ಅಮ್ಮ. ನೀವೇ ಹೋಗಿ ತಗೊಂಬನ್ನಿ. ಏ ಬುಜ್ಜಿ, ನನಗೆ ಆಗೋದಿಲ್ಲ ಅಂತ ತಾನೇ ನಿನಗೆ ಹೇಳಿದ್ದು. ನೀನೇ ಹೋಗೋದಿಲ್ಲ ಅಂದ್ರೆ ಹೇಗೆ? ಫ್ರೆಂಡ್ಸ್, ನೀವ್ ಯಾರು ಬೇಜಾರ್ ಮಾಡ್ಕೋಬೇಡಿ. ನನಗೆ ಡಾಕ್ಟ್ರು ತುಂಬಾ ದೂರ ನಡಿಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೇನೆ ನನ್ನಿಂದ ನಡಿಯಕ್ಕಾಗ್ತಿಲ್ಲ. ನೀವೇ ಹೋಗಿ ತಗೊಳ್ತೀರಾ? ಏನು, ನಾವೇ ಹೋಗಿ ತಗೋಬೇಕಾ? ಸರಿ, ಬಿರಿಯಾನಿ ಎಲ್ಲಿದೆ? ತುಂಬಾ ಹಸಿವಾಗ್ತಾ ಇದೆ. ಡೈನಿಂಗ್ ಟೇಬಲ್ ಮೇಲೆ ಇದೆಯಾ? ಏನು, ಬಿರಿಯಾನಿನ? ಓ, ಅಡುಗೆ ಬಗ್ಗೆ ಕೇಳ್ತಾ ಇದೀಯಾ? ಹೌದಂಟಿ, ಹೊಟ್ಟೆಯಲ್ಲಿ ಇಲಿಗಳು ತಾಳ ಆಗ್ತಾ ಇದೆ. ಅಯ್ಯೋ ಬನ್ನು, ನಾನು ಬಿರಿಯಾನಿ ಮಾಡೋಣ ಅಂತಾನೆ ಇದ್ದೆ. ಆದ್ರೆ ಅಕ್ಕಿ ಎಲ್ಲ ಸ್ಟೋರ್ ರೂಮ್ ಅಲ್ಲಿ ಇದೆಯಾ? ಅದನ್ನೆಲ್ಲ ಹುಡುಕಿ ತೆಗೆದು ಮಾಡಕ್ಕೆ ನನಗ ಆಗಿಲ್ಲ. ನೀವ್ ಹಾಗೆ ರೆಸ್ಟ್ ಮಾಡಿ, ಸಂಜೆ ಆಗತ್ತಿಗೆ ಏನಾದ್ರೂ ಆಲೋಚನೆ ಮಾಡೋಣ. ಬನ್ನಗಿಳಿ ಶಾಕ್ ಆಗಿ, ಅಯ್ಯಯ್ಯೋ, ಸಂಜೆ ತನಕ ನಾನು ಹಸಿವಲ್ಲಿದ್ರೆ ಸತ್ತೋಗ್ಬಿಡ್ತೀನೋ ಏನೋ. ತುನಿ, ಸಂಜೆ ತನಕ ಮಕ್ಕಳು ಹೀಗೇನೆ ಹಸಿವಲ್ಲಿ ಹೇಗೆ ಇರ್ತಾರೆ? ನಾವು ಅಕ್ಕಿನ ತಂದ್ಕೊಡ್ತೀವಿ, ನೀನ್ ಮಾಡು. ಸರಿ, ನೀವು ತಂದು ಕೊಟ್ರೆ ನಾನು ನಿಧಾನವಾಗಿ ಮಾಡ್ತೀನಿ. ಚೋಟು ಹಾಗೂ ಚಿಚ್ಚು ಇಬ್ರು ಅಡಿಗೆ ಮನೆಗೆ ಹೋಗಿ ಅಕ್ಕಿ ಹಾಗೂ ತರಕಾರಿ ತಗೊಂಡ್ ಬಂದ್ರು. ಟುನಿಗುಬ್ಬಚ್ಚಿ ಅಡಿಗೆ ಮನೆಯಲ್ಲಿ ಕೂತ್ಕೊಂಡು
ತರಕಾರಿನ ಕಟ್ ಮಾಡ್ತಾ ಇದ್ಲು. ಅವಾಗ ಒಂದು ಈರುಳ್ಳಿನ ತಗೊಂಡು, ಇವಾಗ ನಾನು ಈರುಳ್ಳಿನ ಕಟ್ ಮಾಡ್ತಿದ್ದೀನಿ. ಅಯ್ಯೋ ತುನಿ, ಏನಿದು ಸ್ಪೀಡು? ಆ ಈರುಳ್ಳಿನ ಕಟ್ ಮಾಡುವಾಗ ರಾತ್ರಿ ಆಗುತ್ತೆ, ಬೇಗ ಕಟ್ ಮಾಡು. ಫಾಸ್ಟ್ ಆಗಿ ಕಟ್ ಮಾಡಿದ್ರೆ ಆಮೇಲೆ ಕೈ ನೋವಾಗುತ್ತೆ. ಸ್ಲೋ ಮೋಷನ್ ವಿನ್ ದ ಗೇಮ್ ಅಂತ ಚಿಕ್ಕ ವಯಸ್ಸಲ್ಲಿ ಪಾಠ ಇದೆ ಅಲ್ವಾ? ಅವಸರ ಪಡಬಾರ್ದು. ಇವತ್ತಾಗದಿದ್ರೆ ನಾಳೆ ತಿನ್ನೋಣ. ಬನ್ನಗಿಳಿ ಅಳುತ್ತಾ, ಏನು ನಾಳೆನಾ? ಆಂಟಿ, ಕನಿಷ್ಠ ಮ್ಯಾಗಿ ಇದೆಯಾ? ಅದು 2 ನಿಮಿಷದಲ್ಲೇ ಆಗ್ಬಿಡುತ್ತೆ. ಲೇ ಬನ್ನು, ಮನೆಯಲ್ಲಿ ಮ್ಯಾಗಿ ಇದೆ ಕಣೋ. ಮ್ಯಾಗಿ ಮಾಡ್ಲಿಕ್ಕೆ ನೀರ್ ಬೇಕಲ್ವಾ? ನೀರು ತಗೊಂಬರ್ಲಿಕ್ಕೆ ಬಾವಿಗೆ ಹೋಗ್ಬೇಕು. ಬಾವಿಯಿಂದ ನೀರ್ ತಗೊಂಬಂದು ನೀವು ಕೊಟ್ರೆ ನಮ್ಮಮ್ಮ ನಾಳೆ ಬೆಳಿಗ್ಗೆ ಒಳಗೆ ನಿಮ್ಗೆ ಮ್ಯಾಗಿ ಮಾಡ್ಕೊಡ್ಬೋದು. ಏನು, ನೀರ್ ತಗೊಂಬಂದ್ರು ನಾಳೆ ಬೆಳಿಗ್ಗೆನ? ಹಚ್ಚಿ, ಏನಪ್ಪ ಇದು ಕಷ್ಟ. ಅಮ್ಮ, ನಾವು ಊಟನ ಹೋಟೆಲಿಂದ ಆರ್ಡರ್ ಮಾಡೋಣ. ಪರವಾಗಿಲ್ಲ ಬಿಡು, ನಾವು ಆರ್ಡರ್ ಮಾಡ್ತೀವಿ. ಟುನಿ ತುಂಬಾನೇ ಹೆದರಿದ್ಲು. ಹಣ ಖರ್ಚಾಗುತ್ತೆ ಅಂತ ಅಲ್ಲ, ಅವ್ರು ಇಲ್ಲೇ ಇದ್ಬಿಡ್ತಾರೆ ಅಂತ. ಅಯ್ಯೋ, ಹೋಟೆಲ್ ಫುಡ್ ಎಲ್ಲ ತಿಂದ್ರೆ ಆಮೇಲೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಬೇಡ, ನೀವು ಒಳ್ಳೆ ರೀತಿಯ ಫುಡ್ ತಿನ್ಬೇಕು. ನೀವು ಹೋಗಿ ಮಲ್ಕೊಳ್ಳಿ, ನಾನು ನಿಧಾನವಾಗಿ ಮಾಡ್ತೀನಿ. ಮಧ್ಯಾಹ್ನ 3 ಗಂಟೆ ಆಯ್ತು. ಟುನಿ ಇನ್ನು ಈರುಳ್ಳಿನ ಕಟ್ ಮಾಡ್ತಾಳೆ ಇದ್ಲು. ಪಾಪ ಬನ್ನು ಹಸು ತಡ್ಕೊಳಕ್ಕಾಗದೆ ಹಸಿ ಬೆಂಡೆಕಾಯಿನ ತಿಂತಾ ಇದ್ದ. ಅರೆ ಪರವಾಗಿಲ್ಲ, ಈ ಬೆಂಡೆಕಾಯಿ ಕರ್ ಅಂತ ಚೆನ್ನಾಗಿದೆ. ನನ್ನ ಜೀವನ ಹಸಿ ತರಕಾರಿನ ಹಾಗೆ ತಿನ್ನುವ ಹಾಗೆ ಆಯ್ತು. ಕೊನೆಗೆ ಹೇಗೋ 4 ಗಂಟೆಗೆ ಟುನಿ ಎಲ್ಲರಿಗೋಸ್ಕರನು ಗಂಜಿ ತಗೊಂಡ್ ಬಂದ್ಲು. ಸಾರುನು ಇಲ್ಲ, ಪಲ್ಯನೂ ಇಲ್ಲ, ಬರೀ ಉಪ್ಪು ಹಾಕಿದ ಗಂಜಿ. ತಗೊಳ್ಳಿ, ಹರ್ಬಲ್ ರೈಸ್ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಬಲ. ಏನು ಗಂಜಿನ? ಬಿರಿಯಾನಿ ಅಂತ ಹೇಳಿ ಗಂಜಿ ಕೊಡ್ತೀಯಾ? ಸರಿ, ಏನೋ ಒಂದು ಆಗ್ಲಿ ಬಿಡು. ಎಲ್ರೂ ಗಂಜಿ ಕುಡಿದು ಸುಸ್ತಾಗಿ ಬಂದು ಹಾಲಲ್ಲಿ ಕೂತ್ಕೊಂಡಿದ್ರು. ಫ್ಯಾನ್ ಆಫ್ ಆಗಿತ್ತು, ಆದ್ರೆ ಸೆಕೆ ಆಗ್ತಿತ್ತು. ತುನಿ, ತುಂಬಾನೇ ಸೆಕೆ ಆಗ್ತದೆ, ಫ್ಯಾನ್ ಹಾಕ್ತೀಯಾ? ಏನು ಫ್ಯಾನ್ ಹಾಕ್ಬೇಕಾ? ಅಯ್ಯೋ ಚಿಚ್ಚು, ಸ್ವಿಚ್ ಬೋರ್ಡ್ ನೋಡ್ದ? ಎಷ್ಟು ಮೇಲೆ ಇದೆ, ಅಷ್ಟು ಮೇಲೆ ಕೈ ಎತ್ತಿ ಹಾಕ್ಬೇಕಂದ್ರೆ ಭುಜ ಎಲ್ಲ ನೋವಾಗುತ್ತೆ. ನೀನೊಂದ್ ಕೆಲ್ಸ ಮಾಡು, ಹಿಮಾಲಯ ಪ್ರದೇಶದಲ್ಲಿ ಇರುವ ಹಾಗೆ ಊಹನೆ ಮಾಡಿ ನಿದ್ರೆ ಮಾಡು. ಅಯ್ಯೋ ಆಂಟಿ, ಇಮ್ಯಾಜಿನೇಷನ್ ಅಲ್ಲಿ ಸೆಕೆ ಹೋಗುತ್ತಾ ಪ್ಲೀಸ್? ಚಿನ್ನು, ನಿನಗೆ ಹಾಗೆ ಗಾಳಿ ಬೇಕು ಅಂದ್ರೆ ನಿನ್ ಕಿವಿನ ಈಚೆ ಆಚೆ ಅಲ್ಲಾಡ್ಸು, ಅವಾಗ ತಾನಾಗಿ ಗಾಳಿ ಬರುತ್ತೆ ಕಣೋ. ನಮ್ ತಾಯಿನ ಡಿಸ್ಟರ್ಬ್ ಮಾಡ್ಬೇಡ, ಸುಮ್ನೆ ಕೂತ್ಕೋ. ಚಿಚುಕಾಗೆ ಕೋಪದಿಂದ, ಏನೇ ಚೋಟು, ನೋಡ್ತಾ ಕೂತಿದ್ಯಲ್ವಾ? ಇವ್ರು ಉದಾಸೀನ ಹಿಡಿದು ಕೂತಿಲ್ಲ, ಇವ್ರು ಬಂಡೆ ಕಲ್ಲುಗಳ ಹಾಗೆ ಕೂತಿದ್ದಾರೆ. ಸಂಜೆ 6 ಗಂಟೆ. ಬನ್ನಗಿಳಿಗೆ ಗಂಜಿ ಜೀರ್ಣ ಆಯ್ತು, ಪುನಃ ಹಸುವಾಗ್ತಾ ಇತ್ತು. ಆವಾಗ ಅವನು ಕೋಪದಿಂದ, ಅಯ್ಯೋ ಆಂಟಿ, ನನಗೆ ಮತ್ತೆ ಹಸಿವು ಆರಂಭವಾಗಿದೆ. ಮತ್ತೆ ರಾತ್ರಿಗೆ ಡಿನ್ನರ್ ಏನ್ ಮಾಡ್ತೀರಾ? ನನಗೆ ಚಪಾತಿ ಕುರ್ಮ ಬೇಕು, ಅದ್ ಮಾಡಿಕೊಟ್ರೆ ಮಾತ್ರ ತಿನ್ನೋದು. ಅಯ್ಯಯ್ಯೋ, ಚಪಾತಿನ? ಅದಕ್ಕೆ ಹಿಟ್ಟು ಕಲಿಸ್ಬೇಕು, ಹಿಟ್ಟು ಲಟ್ಟಿಸ್ಬೇಕು, ಚಪಾತಿ ಮಾಡ್ಬೇಕು. ದೊಡ್ಡ ಪ್ರಾಜೆಕ್ಟ್. ಅದಕ್ಕೆ ಹೇಗೋ 1 ವಾರ ಆಗುತ್ತೆ ಬನ್ನು. ಏನು, ಹಿಟ್ಟುನ ಕಲ್ಸಕ್ಕೆ 1 ವಾರನಾ? ಹಿಟ್ಟು ಕಲ್ಸ್ಲಿಕ್ಕೆ ನೀರ್ ಹಾಕ್ಬೇಕು. ಆ ಹಿಟ್ಟೆಲ್ಲ ಸ್ಮೂತ್ ಆಗ್ಲಿಕ್ಕೆ 2 ದಿನ ಆದ್ರೂ ಆಗ್ಬೇಕಲ್ವಾ? ಆಮೇಲೆ ತಾನೇ ಚಪಾತಿ ಕೂಡ ಮಾಡಕ್ಕಾಗೋದು. ಅಯ್ಯೋ ತುನಿ, ನೀನು ಇಷ್ಟೊಂದು ಸೋಂಬೇರಿನಾ? ಸರಿ, ವಸ್ತುಗಳೆಲ್ಲ ಎಲ್ಲಿದೆ ಅಂತ ಹೇಳು, ನಾವೇ ಹೋಗಿ ಅಡಿಗೆ ಮಾಡ್ಕೋತೀವಿ. ಇದು ಟುನಿ ಅಂದ್ಕೊಳ್ದೆ ಇರುವ ಒಂದು ಟ್ವಿಸ್ಟ್. ಅವ್ರ ಅಡಿಗೆ ಮಾಡಿದ್ರೆ ಸಾಮಾನುಗಳು ಖಾಲಿಯಾಗುತ್ತೆ. ಟುನಿ ಹೆದರ್ಕೊಂಡೆ, ಇಲ್ಲ, ಬೇಡ, ನೀವ್ಯಾಕೆ ಕಷ್ಟಪಡ್ಬೇಕು, ನಾನೇ ಮಾಡ್ಕೊಡ್ತೀನಿ. ಆದ್ರೆ ಸ್ಟವ್ ಕತ್ತಿಸ್ಲಿಕ್ಕೆ ಬೆಂಕಿ ಪಟ್ನ ಇಲ್ಲ. ಇವಾಗ ಏನ್ ಮಾಡೋದು? ಲೈಟರ್ ಕೂಡ ಇಲ್ವಾ? ಲೈಟರ್ ಇದೆ, ಅದನ್ನ ಜೋರಾಗಿ ಪ್ರೆಸ್ ಮಾಡ್ಬೇಕು ಅಂದ್ರೆ ನನಗೆ ಕೈ ನೋವೇ ಬಂದ್ಬಿಡುತ್ತೆ. ನನಗೂ ಕೈ ನೋವಾಗುತ್ತೆ ಅಲ್ಲ, ಆಮೇಲೆ ಕೈಯೇ ಮುರಿದೋಗುತ್ತೆ. ನಿಮ್ ಕೈ ಮುರಿದೋಗುತ್ತಾ? ಚೋಟು, ನಾವು ನಿಜವಾಗ್ಲೂ ಇಲ್ಲಿ ಇದ್ರೆ ಹಸಿವಲ್ಲಿ ಸತ್ತೋಗ್ಬೇಕು. ಇಲ್ಲಿ ಊಟ ಸಿಗೋದಿಲ್ಲ, ಗಾಳಿ ಸಿಗೋದಿಲ್ಲ, ಕೊನೆಗೆ ನಮಗೆ ನೀರ್ ಕೂಡ ಸಿಗೋದಿಲ್ಲ. ನಾವಿನ್ನು ಹೊರಡೋಣ. ಚಿಚ್ಚು ಹೇಳಿದನ ಕೇಳಿ ಬನ್ನುಗೆ ಆವಾಗ್ಲೇ ಜೀವ ಬಂದ ಹಾಗೆ ಇತ್ತು. ನಿಜನಾ ಆಂಟಿ? ನಾವು ಹೋಗ್ತಾ ಇದ್ದೀವಾ? ಓ ಮೈ ಗಾಡ್, ಥ್ಯಾಂಕ್ ಯು. ತುನಿ ಆಂಟಿ, ನಿಮ್ಮ ಸೋಮಾರಿತನಕ್ಕೆ ದೊಡ್ಡ ನಮಸ್ಕಾರ. ಈ ಮನೆಗೆ ಕಳ್ಳರು ಬಂದ್ರು ಕೂಡ, ಅಯ್ಯೋ ಕಳ್ಳರು ತಾನೆ, ಅವ್ರನ್ನ ಹೆಂಗೆ ಓಡಿಸೋದು? ಸರಿ, ವಸ್ತುಗಳನ್ನ ಎತ್ಕೊಂಡೋಗ್ಲಿ ಅಂತ ಕೂಡ ನೀವು ಹಾಗೆ ಕೂತ್ಕೊಂಡು ನೋಡ್ತಾ ಇರ್ತೀರಾ. ತುನಿ, ನಾವಿನ್ನು ಹೊರಡ್ತೀವಿ. ಇನ್ನು 1 ಗಂಟೆಗಳ ಕಾಲ ಈ ಮನೇಲಿದ್ರೆ ನಾವು ಕೂಡ ನಿಮ್ಮ ರೀತಿಯೇ ಆಗ್ಬಿಡ್ತೀವಿ. ಬೈ. ಟೋನಿ ಮನಸ್ಸೊಳಗಡೆ ಸಂತೋಷ ಪಡ್ತಾ ಇದ್ಲು, ಆದ್ರೆ ಹೊರಗಡೆ ಮಾತ್ರ ತುಂಬಾ ಬೇಜಾರಿಂದ ಇರೋ ತರ. ಅಯ್ಯೋ, ಹೋಗ್ತಾ ಇದ್ದೀರಾ? ಇರ್ಬೋದಲ್ವಾ? ಹೇಗೋ 1 ವಾರದಲ್ಲಿ ಚಪಾತಿ ಆಗ್ತಾ ಇತ್ತು. ಆಂಟಿ, ಆ ಚಪಾತಿನ ನೀವೇ ತಿನ್ನಿ, ನಾವಿನ್ನು ಹೊರಡ್ತೀವಿ. ಬಂದ ನೆಟ್ರು ಎಲ್ರು ಕೂಡ ಅವರ ಲಗೇಜನ್ನ ತಗೊಂಡು ಗೇಟ್ ದಾಟಿ ಮನೆಯಿಂದ ಹೊರಗಡೆ ಬಂದ್ರು. ಆಟೋಗೋಸ್ಕರ ಕೂಡ ವೇಟ್ ಮಾಡಿಲ್ಲ, ಹಾಗೇನೆ ನಡ್ಕೊಂಡು ಹೋದ್ರು. ಅವರೆಲ್ಲರೂ ಹೋದ್ಮೇಲೆ ಟುನಿ ಹಾಗೂ ಬುಜ್ಜಿ ಇಬ್ರು ಸೋಫಾದಿಂದ ಕೆಳಗಡೆ ಇಳಿದ್ರು.
ಇವಾಗ ಅವರಿಬ್ರಿಗೂ ಸುಸ್ತಿಲ್ಲ, ತುಂಬಾ ಎನರ್ಜಿಯಾಗಿ ಇದ್ರು. ಯಾಹೂ ಬುಜ್ಜಿ, ನಮ್ ಪ್ಲಾನ್ ಸಕ್ಸಸ್. ಅವರು ಹೊರಟೋದ್ರು. ಅಮ್ಮ, ಬನ್ನನ ನೋಡಿದಾಗ ತುಂಬಾ ಬೇಜಾರಾಯ್ತು. ಪಾಪ ಹಸಿ ಹಸಿ ಬೆಂಡೆಕಾಯಿ ತಿಂದ. ಆದ್ರೆ ನಮ್ಮ ಫುಡ್ ಐಟಮ್ ಎಲ್ಲ ಸೇಫ್. ಆದ್ರೆ ಅವ್ರು ಇಲ್ಲಿದ್ದಿದ್ರೆ ನಮ್ನ ಮುಳುಗಿಸ್ತಾ ಇದ್ರು. ತಕ್ಷಣ ಅಡಿಗೆ ಮನೆಗೆ ಹೋಗಿ, ಬುಜ್ಜಿ ಬಾ, ನಾವಿವಾಗ ಬಿಸಿ ಬಿಸಿ ಅಡಿಗೆ ಮಾಡೋಣ. ಬೇಗ ಬೇಗ ಬೇಳೆ ಸಾಂಬಾರ್ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಬಿಸಿ ಬಿಸಿ ಊಟ ಮಾಡೋಣ ಬಾ. ಟುನಿ ತಕ್ಷಣ ಅಡಿಗೆ ಮಾಡಿದ್ಲು. ತಾಯಿ ಮಗಳು ಇಬ್ರು ಕೂಡ ಹಾಲಲ್ಲಿ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡು ಫ್ಯಾನ್ ಹಾಕೊಂಡು ಇವಾಗ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡ್ತಾ ಇದ್ರು. ತುಂಬಾ ಸೋಮಾರಿಗಳಾಗಿದ್ರೆ ಮನೆಗೆ ಬರುವ ನೆಂಟರು ಕೂಡ ಓಡ್ ಹೋಗ್ತಾರೆ ಅನ್ನೋದನ್ನ ಟುನಿ ಈ ದಿನ ತಿಳ್ಕೊಂಡಿದ್ಲು. ಆದ್ರೆ ಪಾಪ ಬನ್ನು ಮಾತ್ರ ಅವನ್ ಮನೆಗೆ ಹೋಗಿ 1 ವಾರ ಆದ್ರೂ ಕೂಡ ಟುನಿಯ ಮನೆ ಬಗ್ಗೆ ಯೋಚನೆ ಮಾಡ್ಕೊಂಡು ತುಂಬಾನೇ ಹೆದರ್ತಾ ಇದ್ದ. ಈ ಕಥೆಲಿರುವ ನೀತಿ ಏನು ಅಂದ್ರೆ, ಜಿಪುಣತನ ತೋರಿಸಿ ಎಲ್ಲಿಂದಾದ್ರೂ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು, ಆದ್ರೆ ಅತಿಥಿಗಳಿಗೆ ಗೌರವನು ಕೊಡ್ಬೇಕು. ಟುನಿಯ ಏಡಿ ವ್ಯಾಪಾರ. ಟುನಿ ಬೆಳಗ್ಗೆ ಸಮಯ ಬೀದಿ ಬೀದಿ ಅಲಿತಾ ಇದ್ಲು. ಕೈಯಲ್ಲಿ ಒಂದು ತಟ್ಟೆ ಇಟ್ಕೊಂಡು ಒಬ್ಬೊಬ್ರ ಮನೆಯ ಮುಂದ್ಗಡೆ ಹೋಗಿ ನಿಂತು, ಅಮ್ಮ, ಏನಾದ್ರಿದ್ರೆ ಧರ್ಮ ಮಾಡಿ, ನನ್ ಮಗಳು ಹಸುವಿಂದ ಅಲ್ಲಿ ಕಾಯ್ತಾ ಇದ್ದಾಳೆ, ಅವಳಿಗೋಸ್ಕರ ಆಹಾರ ತಗೊಂಡು ಹೋಗ್ಬೇಕು, ದಯವಿಟ್ಟು ಧರ್ಮ ಮಾಡಿ ಅಮ್ಮ. ಹಾಗಂತ ಕರೆದಾಗ ಮನೆಯೊಳಗಡೆಯಿಂದ ಚಿಚ್ಚು ಹೊರಗಡೆ ಬಂದು ಟುನಿನ ನೋಡಿ ತುಂಬಾ ಕೋಪದಿಂದ, ಬಂದಿಯ ಟುನಿ, ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಆ ಬುಜ್ಜಿನೆಲ್ಲಾದ್ರೂ ಕೆಲ್ಸಕ್ಕೆ ಕಳಿಸ್ಬಿಟ್ಟು ನೀನ್ ಮನೆಯಲ್ಲಿ ಕೂತ್ಕೊಳ್ಳೋದನ್ನ ಬಿಟ್ಬಿಟ್ಟು ಅವಳು ಓದಿಗೋಸ್ಕರ ಯಾಕಿಷ್ಟು ಕಷ್ಟಪಡ್ತಾ ಇದೀಯ ನೀನು? ಆವಾಗ ಟುನಿ, ಚಿಚ್ಚು, ನಾನಿವಾಗ ಭಿಕ್ಷೆ ಬೇಡ್ತಾ ಇದ್ದೀನಿ. ನನ್ನ ಮಗಳಿಗೂ ನನ್ನ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಅದಕ್ಕಿರೋ ಒಂದೇ ಒಂದು ದಾರಿ ಓದೋದ್ ಮಾತ್ರ. ನೀನಿಂದಾದ್ರೆ ಧರ್ಮ ಮಾಡು, ಇಲ್ಲಾಂದ್ರೆ ಬಿಡು. ನನ್ನ ಮಗಳು ಓದಿನ ಬಗ್ಗೆ ಮಾತಾಡ್ಬೇಡ. ಹೌದಮ್ಮ, ಯಾಕೆ ಅವ್ರಿಗೆ ಕಷ್ಟ ಕೊಡ್ತೀಯಾ? ಬುಜ್ಜಿ ಚೆನ್ನಾಗಿ ಓದೋ ಹುಡುಗಿ, ಅವಳಿಗೆ ಊಟ ಹಾಕಿದ್ರೆ ನಿನಗೆ ಪುಣ್ಯ ಸಿಗೋದು. ಆವಾಗ ಚಿಚ್ಚು ಕೋಪದಿಂದ, ಬಾಯಿ ಮುಚ್ಕೊಳ್ತೀರಾ ನೀವು ನನಗೆ ಅಡ್ವೈಸ್ ಮಾಡುವ ಜಾಗದಲ್ಲಿಲ್ಲ. ಬಾಯಿ ಮುಚ್ಕೊಂಡು ಒಳಗಡೆ ಹೋಗಿ. ಯಾಕೆ ಚಿಚ್ಚು, ನನ್ ಮೇಲೆ ಇರೋ ಕೋಪದ ಯಾಕೆ ನಿನ್ ಮಗನ್ ಮೇಲೆ ನೀನು ಹೀಗ್ ತೋರಿಸ್ತಾ ಇದೀಯಾ? ಅವನು ನನ್ ಮಗ, ಅವನ ಹತ್ರ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಎಲ್ಲ ನನಗೊತ್ತು. ನಿನಗಿಲ್ಲಿ ಏನು ಸಿಗಲ್ಲ, ಬಾಯಿ ಮುಚ್ಕೊಂಡು ಹೋಗೋ. ಟುನಿ ಬೇರೆ ದಾರಿ ಇಲ್ದೆ ಅಲ್ಲಿಂದ ಹೋದ್ಲು. ಆವಾಗ ದಾರಿಯಲ್ಲಿ ಲೂಸಿ ಅವಳನ್ನ ನೋಡಿ, ಅಯ್ಯೋ ಟುನಿ, ನಿನಗ್ ಧೈರ್ಯ ಜಾಸ್ತಿ. ಊರಿನವರು ಎಷ್ಟೇ ಅವಮಾನ ಮಾಡಿದ್ರು, ಏನೇನ್ ಹೇಳಿದ್ರು, ನೀನ್ ನಮ್ಮ ಮಗಳಿಗೋಸ್ಕರ ನೀನ್ ಕಷ್ಟಪಟ್ಟು ದುಡಿತಾ ಇದೀಯಾ. ಇರು, ಇದ್ರಲ್ಲಿ ಊಟ ಇದೆ, ಬುಜ್ಜಿಗೆ ತಗೊಂಡು ಹೋಗಿ ಕೊಡು. ತುಂಬಾ ಥ್ಯಾಂಕ್ಸ್ ಲೂಸಿ, ನಿನ್ನಂತವ್ರು ಇರೋದ್ರಿಂದಾನೆ ನಾನು ಇನ್ನೂ ಧೈರ್ಯದಿಂದ ಇಲ್ಲಿ ಬಾಳ್ತಾ ಇದ್ದೀನಿ. ಹಾಗಂತ ಹೇಳಿ ಟುನಿ ಅಲ್ಲಿಂದ ಮನೆಗೆ ಹೋದ್ಲು. ಅದು ಒಂದು ಕೊಳದ ಹತ್ತಿರ ಇರುವ ಒಂದು ಚಿಕ್ಕ ಮನೆ. ಆ ಚಿಕ್ಕ ಮನೆಯಲ್ಲಿ ಒಂದು ಲ್ಯಾಂಟರ್ ಬೆಳಕು ಉರಿತಾ ಇತ್ತು. ಪಕ್ಕದಲ್ಲಿ ಬುಜ್ಜಿ ಕೂತ್ಕೊಂಡು ಓದ್ತಾ ಇದ್ಲು. ಆವಾಗ ಟುನಿ ಮನೆಗ್ ಬಂದ್ಲು. ಬುಜ್ಜಿ ಕೂತ್ಕೊಂಡು ಓದ್ತಾ ಇರೋದನ್ನ ನೋಡಿ ಅವಳಿಗೆ ಮನಸ್ಸು ತುಂಬಿ ಹೋಯ್ತು, ಹೊಟ್ಟೆನೂ ತುಂಬಿ ಹೋಯ್ತು. ಬುಜ್ಜಿ, ಇನ್ನೆಷ್ಟೊತ್ತಮ್ಮ ಓದ್ತಾ ಇರ್ತೀಯಾ? ಕಣ್ಣು ನೋವಾಗಲ್ವಾ? ಬಾ, ಲೂಸಿ ಆಂಟಿ ನಿನಗೋಸ್ಕರ ಊಟ ಕೊಟ್ಟಿದ್ದಾರೆ. ಅಮ್ಮ, ಇವತ್ ಕೂಡ ನಿನ್ನನ್ನ ಯಾರಾದ್ರೂ ಏನಾದ್ರೂ ಹೇಳಿದ್ರ ಅಮ್ಮ? ಯಾಕಮ್ಮ ಕಣ್ಣೆಲ್ಲ ತುಂಬಾ ಕೆಂಪಾಗಿದೆ? ಆ ಚಿಚ್ಚು ಅತ್ತೆ ನಿನ್ನನ್ನ ಏನಾದ್ರೂ ಹೇಳಿದ್ರಾ? ಯಾರು ಏನ್ ಹೇಳಿದ್ರೆ ಏನ್ ಮಗಳೇ, ನಿನಗೋಸ್ಕರ ಈ ಅಮ್ಮ ಎಷ್ಟು ಬೇಕಾದ್ರೂ ಕಷ್ಟಪಡ್ತೀನಿ. ನೀನು ಇದನ್ನೆಲ್ಲ ತಲೆಯಲ್ಲಿ ಹಾಕೊಳ್ಬಾರ್ದು. ನಿನ್ನ ಕೆಲಸ ಏನೋ ಚೆನ್ನಾಗಿ ಓದೋದು, ಅದನ್ನ ಮಾಡು. ಬುಜ್ಜಿ ಬೇಜಾರಿಂದ, ಅಮ್ಮ, ನನಗೋಸ್ಕರ ನೀನು ತುಂಬಾ ಕಷ್ಟಪಡ್ತಾ ಇದೀಯಮ್ಮ. ಆದ್ರೆ ನೀನು ಕಷ್ಟಪಡೋದನ್ನ ನನ್ನಿಂದ ನೋಡ್ಕೊಳಕ್ ಆಗ್ತಾನೇ ಇಲ್ಲ. ನಮ್ಮ ಜೀವನ ಯಾವಾಗ್ಲೂ ಹೀಗೆ ಕತ್ಲಲ್ಲೇ ಇದ್ಬಿಡುತ್ತಾ ಅಮ್ಮ? ಯಾರು ಹೇಳಿದು? ಕತ್ಲು ಅಂತ ಒಂದು ಇದ್ರೆ ಬೆಳಕು ಅಂತ ಒಂದು ಬರುತ್ತೆ ತಾನೆ? ಹಾಗೆ ನಮ್ಮ ಜೀವನದಲ್ಲಿ ಬೆಳಕು ಖಂಡಿತ ಬರುತ್ತೆ. ಹಾಗಂತ ಹೇಳಿ ಟುನಿ ಹೊರಗಡೆ ಹೋಗಿ ಮಂಚ ಹಾಕೊಂಡು ಮಲಗಿ ನಿದ್ರೆ ಮಾಡಿದ್ಲು. ತನ್ನ ಮಗಳ ಜೀವನ ತುಂಬಾ ಸಂತೋಷವಾಗಿರುತ್ತೆ ಅನ್ನುವ ನಂಬಿಕೆಯಲ್ಲಿ ಆ ತಾಯಿಗೆ ಒಳ್ಳೆ ನಿದ್ರೆನೇ ಬಂತು. ಮಧ್ಯರಾತ್ರಿಯ ಸಮಯ. ಬುಜ್ಜಿ ಇನ್ನೂ ಓದ್ತಾನೆ ಇದ್ಲು. ಆವಾಗ ಇದ್ದಕ್ಕಿದ್ದಂತೆ ಅವಳ ಮನೆಯಲ್ಲಿ ಏನೋ ಒಂದು ಶಬ್ದ. ಒಂದು ಏಡಿ ಮೆಲ್ಲೆ ಅವರ ಮನೆಯೊಳಗಡೆ ಬಂತು. ಆವಾಗ ಬುಜ್ಜಿ ಆ ಏಡಿನ ನೋಡಿ, ಅರೇ, ಇದೇನಿದು ಏಡಿ ಇಲ್ಲಿಗೆ ಯಾಕೆ ಬಂತು? ಹಾಗಂತ ಹೇಳ್ತಾ ಇದ್ದಾಗ್ಲೇ, ಅಯ್ಯೋ, ನಮ್ಮ ಮನೇಲಿ ಈಗಾಗ್ಲೇ ಜಾಗ ಇಲ್ಲ, ನೀನ್ ಯಾಕೆ ಬಂದೆ? ಹಾಗಂತ ಹೇಳಿ ಬುಜ್ಜಿ ಆ ಏಡಿನ ನೋಡಿದ್ಲು. ಆ ಏಡಿ ಮೆಲ್ಲೆ ಬುಜ್ಜಿ ಕೂತ್ಕೊಂಡಿದ್ದ ಜಾಗಕ್ಕೆ ಬಂತು. ಬುಜ್ಜಿ ಹೆದರ್ಕೊಂಡೆ, ಏಯ್, ಇಲ್ಲೇನ್ ಮಾಡ್ತಾ ಇದೀಯಾ? ಇದು ನಮ್ಮ ಮನೆ ಅಲ್ಲ, ಬಾಡ್ಗೆ ಮನೆ. ನೀನು ರೆಂಟ್ನ ಶೇರ್ ಮಾಡ್ಕೊಳ್ತೀಯಾ ಏನೋ? ಇಲ್ಲಿ ನನಗೂ ನಮ್ಮ ಅಮ್ಮನಿಗೇನೆ ಊಟ ಇಲ್ಲ. ನೀನ್ ಬಂದ್ರೆ ನಿನ್ಗೇನ್ ಹಾಕಿ ನಾವು ಸಾಕೋದು? ಮರ್ಯಾದಿಂದ ಹೋಗ್ಬಿಡು. ಆವಾಗ ಏಡಿ ಟಕ್ ಟಕ್ ಅಂತ ಸೌಂಡ್ ಮಾಡ್ತು. ಓಹೋ, ನಾನ್ ಹೇಳೋದಕ್ಕೆ ಉತ್ತರ ಕೊಡ್ತಾ ಇದೀಯ ನೀನು? ನಾನ್ ಲೆಕ್ಕ ಬರ್ದಿಟ್ಟಿದ್ದೀನಿ ಕಷ್ಟಪಟ್ಟು. ಅದನ್ನ ಹರ್ದಾಕಿದ್ರೆ ಆಮೇಲೆ ನಿನ್ನ ಕೈಕಾಲೆಲ್ಲ ಮುರಿದು ಸಾರ್ ಮಾಡ್ಬಿಡ್ತೀನಿ. ಹೋಗಿಲ್ಲಿಂದ.
ಹಾಗಂತ ಹೇಳಿದಾಗ ಆ ಏಡಿ ಬುಜ್ಜಿನ ವಿಚಿತ್ರವಾಗಿ ನೋಡಿ ಅಲ್ಲಿಂದ ಹೊರಗಡೆ ಹೋಯ್ತು. ಆಮೇಲೆ ಬುಜ್ಜಿ ಪುನಃ ಓದ್ತಾ ಇದ್ಲು. ಹೀಗೆ ಒಂದ್ ವಾರ ಸಮಯನೂ ಹೋಯ್ತು. ಒಂದಿನ ರಾತ್ರಿ ಪುನಃ ಬುಜ್ಜಿ ಓದ್ತಾ ಇದ್ದಾಗ ಮಧ್ಯರಾತ್ರಿಯಲ್ಲಿ ಆ ಏಡಿ ಪುನಃ ಬಂತು. ಆದ್ರೆ ಈ ಸಲ ಅದ್ರ ಜೊತೆ 4 ಏಡಿಗಳನ್ನ ಕರ್ಕೊಂಡ್ ಬಂದಿತ್ತು. ಅರೆ, ಏನಿದು, ಹೋದ್ವಾರ ಬಂದಾಗ ನೀನ್ ಒಬ್ಳೇ ಬಂದಿದ್ದೆ, ಇವಾಗ ನಿನ್ ಜೊತೆ ನೀನು ನೆಂಟ್ರೆಲ್ಲನೂ ಕರ್ಕೊಂಡ್ ಬಂದಿದೀಯಾ? ಏನೋ ನಮ್ ಮನೇಲಿ ಇರ್ಬೇಕು ಅನ್ನೋದು ನಿನ್ನ ಆಸೆನಾ? ಎಲ್ಲಾದ್ರೂ ಫಂಕ್ಷನ್ಗೆ ಹೋಗ್ಬಿಟ್ಟು ಎಲ್ರೂ ಒಟ್ಟಿಗೆ ವಾಪಸ್ ಬರ್ತಾ ಇದ್ದೀರಾ? ಹಾಗಂತ ಅವಳು ಮಾತಾಡ್ತಾ ಇದ್ದಾಗ ಆ ಶಬ್ದ ಕೇಳಿ ಹೊರಗಡೆ ಟುನಿ ಎಚ್ಚರವಾದ್ಲು. ಅರೆ, ಏನಮ್ಮ ಬುಜ್ಜಿ, ಯಾರ ಜೊತೆ ಮಾತಾಡ್ತಾ ಇದ್ಯಾ? ಏನಿಲ್ಲಮ್ಮ, ನೀನ್ ಮಲ್ಗೋ. ನಾನು ಸುಮ್ನೆ ಲೆಕ್ಕನ ನನ್ನ ಹತ್ರ ನಾನೇ ಹೇಳ್ಕೊಳ್ತಿದ್ದೀನಿ. ಲೆಕ್ಕನ ನಿನ್ನತ್ರ ನೀನ್ ಹೇಳ್ಕೊಂಡ್ರು ಕೂಡ ಆ ಶಬ್ದ ಕೇಳಿ ನನಗೆ ನಿದ್ರೆ ಮಾಡಕ್ ಬರ್ತಾ ಇಲ್ಲ. ನಾಳೆ ಬೆಳಿಗ್ಗೆ ನಾನು ಭಿಕ್ಷೆ ಬೇಡಕ್ ಹೋಗ್ಬೇಕಲ್ವಾ? ಇವಾಗ ನಿದ್ರೆ ಮಾಡ್ಬೇಕಲ್ವಾ? ಸ್ವಲ್ಪ ಮೆಲ್ಲೆ ಓದೋ, ನನಗೆ ಕೇಳಿಸ್ತೇ ಇರುವ ಹಾಗೆ. ಹಾ ಸರಿಯಮ್ಮ, ನೀನ್ ಮಲ್ಗೋ. ಪುನಃ ಆ ಏಡಿಗಳೆಲ್ಲಾನು ಆ ಕೊಲದ ಹತ್ತಿರ ಹೋಯ್ತು. ಹೀಗಿರುವಾಗ ಟುನಿ ಯಾವಾಗ್ಲೂ ತರ ಬೆಳಿಗ್ಗೆ ಎದ್ದು ಭಿಕ್ಷೆ ಬೇಡಕ್ಕೆ ಹೋದ್ಲು. ಆ ದಿನ ಚಳಿ ತುಂಬಾನೇ ಹೆಚ್ಚಾಗಿತ್ತು. ಬುಜ್ಜಿ, ಇವತ್ತು ಚಳಿ ತುಂಬಾ ಹೆಚ್ಚಾಗಿದೆ, ನಾನು ಒಳಗಡೆ ಮಲ್ಕೊಳ್ತೀನಿ, ನೀನು ಕೂಡ ಲ್ಯಾಂತರ್ ಆಫ್ ಮಾಡಿ ಬಂದ್ ಮಲ್ಗೋ. ಹಾಗೆ ಇಬ್ರು ಮಲಗಿದ್ರು. ಮಧ್ಯರಾತ್ರಿಯ ಸಮಯದಲ್ಲಿ ಬುಜ್ಜಿಗೆ ಇದ್ದಕ್ಕಿದ್ದಂತೆ ಎಚ್ಚರವಾಯಿತು. ಅಮ್ಮ ಬಾ, ಹೊರಗಡೆ ಹೋಗೋಣ, ನನಗ್ ಬಾತ್ರೂಮ್ ಬರ್ತಾ ಇದೆ, ಒಬ್ಳೆ ಹೋಗಕ್ಕೆ ಭಯ ಆಗ್ತಿದೆ. ಹಾಗಂತ ಹೇಳಿ ಲ್ಯಾಂತರ್ನ ಆನ್ ಮಾಡಿ ನೋಡಿದ್ರೆ ಅವರ ಮನೆಯಲ್ಲಿ ಸುಮಾರು ಏಡಿಗಳು ಇತ್ತು. ಟುನಿ ಅದನ್ನ ನೋಡಿ ತುಂಬಾನು ಆಶ್ಚರ್ಯಪಟ್ಲು. ಅವ್ರ ಮಂಚದ ಕೆಳಗಡೆ, ಬಾಗಲತ್ರ, ಮನೆ ಮೂಲೆ ಎಲ್ಲಾ ಕಡೆನೂ ಅಷ್ಟು ಏಡಿಗಳನ್ನಿರೋದನ್ನ ನೋಡಿ ಟುನಿ ಹೆದರ್ಕೊಂಡು, ಅಯ್ಯೋ ದೇವ್ರೆ, ಇದೇನಿದು, ಇದ್ದಕ್ಕಿದ್ದಂತೆ ಇಷ್ಟು ಏಡಿಗಳು ನಮ್ಮ ಮನೆಯೊಳಗಡೆ ಹೇಗ್ ಬಂತು ಬುಜ್ಜಿ? ಅವಾಗ ಬುಜ್ಜಿ ಏಡಿಗಳ ಹತ್ರ, ಅರೆ, ಮೊನ್ನೆ ತಾನೇ ನಿನ್ ಫ್ಯಾಮಿಲಿ ಜೊತೆ ಬಂದೆ, ಇವಾಗ ನಿನ್ ಗುಂಪನೆ ಕರ್ಕೊಂಡ್ ಬಂದಿದೀಯಾ? ಇಲ್ಲಿ ನಿಮ್ಗೆ ಜಾಗ ಇಲ್ಲ, ಯಾಕೆ ರೀತಿ ತೊಂದರೆ ಕೊಡ್ತಾ ಇದ್ದೀರಾ? ಹೋಗಿ, ನಿಮ್ಮನ್ನ ನೋಡಿ ಅಮ್ಮ ಎಷ್ಟು ಹೆದರ್ತಾ ಇದ್ದಾರೆ ನೋಡಿ. ಏನ್ ಬುಜ್ಜಿ ಇದು, ಏಡಿಗಳ ಹತ್ರ ಮಾತಾಡ್ತಿದ್ಯಾ? ಅವುಗಳೇನು ನಿನ್ ಫ್ರೆಂಡ್ಸಾ? ಅವುಗಳು ಕಚ್ಚಿದ್ರೆ ನಮ್ ಗತಿ ಏನಾಗುತ್ತೆ ಅಂತ ನಿನಗ್ ಗೊತ್ತಾ? ಅಲ್ಲಮ್ಮ, ಆ ಏಡಿ ಮೊದ್ಲೇ ಬಂದಿತ್ತು, ಇವಾಗ ಫ್ಯಾಮಿಲಿ ಜೊತೆ ಬಂದಿದೆ, ಏನ್ ಮಾಡೋದಂತ ನನಗೂ ಕೂಡ ಅರ್ಥನೇ ಆಗ್ತಾ ಇಲ್ಲ. ಆವಾಗ ಟುನಿ ಒಂದು ಕಟ್ಟಿಗೆ ತಗೊಂಡು ಆ ಲ್ಯಾಂತರ್ ಬೆಳಕನ್ನ ತೋರಿಸಿ ಆ ಏಡಿಗಳನ್ನೆಲ್ಲ ಮನೆಯಿಂದ ಹೊರಗಡೆ ಓಡಿಸ್ಬಿಟ್ಲು. ಆವಾಗ ಟುನಿ ಬೇಜಾರಿಂದ, ಏನ್ ಕರ್ಮನೋ ಏನೋ, ನಮ್ಮ ಮನೆಯಲ್ಲಿ ನಾವು ಉಳ್ಕೊಳಕ್ಕೆ ಜಾಗ ಇಲ್ಲ ಅನ್ನುವಾಗ ಈ ಏಡಿಗಳ ತೊಂದರೆ ಬೇರೆ. ನಾಳೆ ಬೆಳಕಾಗ್ಲಿ, ಆ ಏಡಿಗಳನ್ನೆಲ್ಲ ಏನ್ ಮಾಡ್ತೀನಿ ಅಂತ ನೋಡು. ಬುಜ್ಜಿ, ಹೋಗಿ ಮಲ್ಗೋ, ನಾಳೆ ನೋಡ್ಕೊಳ್ತೀನಿ ಇವುಗಳನ್ನ. ಹಾಗೆ ಮರುದಿನ ಬೆಳಗ್ಗೆ ಬುಜ್ಜಿ ಹಾಗೂ ಟುನಿ ಇಬ್ರು ಊರೊಳಗಡೆ ಹೋದ್ರು. ಅಮ್ಮ, ಇವತ್ತು ಇಬ್ರು ಸೇರಿ ಭಿಕ್ಷೆ ಬೇಡಕ್ಕೆ ಹೋಗ್ತಾ ಇದೀವಾ? ಇಲ್ಲ, ನಾವು ಹೋಗ್ತಾ ಇರೋದು ಮಹಿ ಮನೆಗೆ. ಮಹಿ ಮೀನ್ ಹಿಡಿತಾಳೆ ಅಲ್ವಾ, ಈ ಏಡಿಗಳನ್ನ ಅವಳಿಗೆ ಹಿಡ್ಕೊಂಡು ಹೋಗ್ತಾಳೆ. ಆವಾಗ ನಮಗೆ ಯಾವುದೇ ತೊಂದರೆನೂ ಇರಲ್ಲ, ನಾವು ನೆಮ್ಮದಿಯಿಂದ ರಾತ್ರಿ ಮಲಗಿ ನಿದ್ರೆ ಮಾಡ್ಬೋದಲ್ವಾ? ಹಾಗಂತ ಹೇಳಿ ಟುನಿ ಹೋಗ್ತಾ ಇದ್ದಾಗ ಒಂದು ಜಾಗದಲ್ಲಿ ಬುಜ್ಜಿ ಅವಳ ತಾಯಿನ ತಡೆದು, ಅಮ್ಮ, ಮಹಿ ಅತ್ತೆ ಹತ್ರ ಹೇಳಿದ್ರೆ ಈ ಏಡಿಗಳನ್ನ ಏನ್ ಮಾಡ್ತಾರೆ? ಅವರು ಈ ಏಡಿಗಳನ್ನ ಯಾಕೆ ಹಿಡ್ಕೊಳ್ತಾರೆ? ಯಾಕಂದ್ರೆ ಅದನ್ನ ಮಾರ್ತಾಳೆ, ಏಡಿಗಳಿಗೆ ತುಂಬಾ ಡಿಮ್ಯಾಂಡ್ ಇದೆ ಅಲ್ವಾ? ಆವಾಗ ಬುಜ್ಜಿ ಯೋಚನೆ ಮಾಡಿ, ಅಮ್ಮ, ಮಹಿ ಅತ್ತೆ ಹತ್ರ ಹೋಗೋದ್ ಬೇಡ, ಬಾ ಮನೆಗೆ ಹೋಗೋಣ, ನನ್ನ ಹತ್ರ ಒಂದು ಐಡಿಯಾ ಇದೆ. ಹಾಗಂತ ಹೇಳಿ ಬುಜ್ಜಿ ಅವಳ ತಾಯಿನ ಮನೆ ಕರ್ಕೊಂಡು ಹೋಗಿ ಟುನಿ ಹತ್ರ ಈ ರೀತಿ ಹೇಳಿದ್ಲು. ಅಮ್ಮ, ನಾವ್ ಯಾಕೆ ಭಿಕ್ಷೆ ಬೇಡ್ಬೇಕು? ಇಷ್ಟು ಏಡಿಗಳು ನಮ್ಮ ಮನೆ ಸುತ್ತಮುತ್ತ ಇದ್ರೆ ಅದನ್ನ ತಗೊಂಡು ಹೋಗಿ ಮಾರಿ ನಾವು ಕೈ ತುಂಬ ಹಣ ಸಂಪಾದನೆ ಮಾಡ್ಬೋದು ಅಲ್ವಾ? ಮಹಿ ಹತ್ತೆಗೆ ಹೇಳೋದ್ಕಿಂತ ನೀನೇ ಏಡಿಗಳನ್ನ ಹಿಡಿ, ಸಂತೆಗೆ ತಗೊಂಡು ಹೋಗಿ ಮಾರೋ, ಅವಾಗ ಭಿಕ್ಷೆ ಬೇಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಟುನಿ ಸಂತೋಷದಿಂದ, ಅರೆ, ಇದು ಒಳ್ಳೆ ಐಡಿಯಾನೇ. ಇಲ್ಲಿವರೆಗೂ ನಾನು ಭಿಕ್ಷುಕಿ, ಇವಾಗ ವ್ಯಾಪಾರಿನ. ಆದ್ರೆ ಈ ಏಡಿಗಳನ್ನ ಹಿಡಿಯೋದು ಹೇಗೆ? ಹೇಗಂದ್ರೆ ನೀನೇ ಹಿಡಿಬೇಕು. ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಓದ್ತಾ ಇರ್ತೀನಿ, ಬರುವಾಗ ನೀನೇ ಹಿಡಿದ್ಬಿಡು. ಒಳ್ಳೆ ಐಡಿಯಾನೇ. ನನಗೆ ಏಡಿಗಳು ಹಿಡಿಯಕ್ ಬರಲ್ಲ ಅಲ್ವಾ? ಸರಿ ಸರಿ, ಪರವಾಗಿಲ್ಲ. ನನ್ನ ಮಗಳಿಗೋಸ್ಕರ ನಾನು ಭಿಕ್ಷೆನೇ ಬಿಡ್ತೀನಿ, ಈ ಏಡಿಗಳನ್ನೇ ಹಿಡಿಯಕ್ಕಾಗಲ್ವಾ? ಹಾಗಾದ್ರೆ ಇವತ್ತು ರಾತ್ರಿ ಈ ಏಡಿಗಳಿಗೆ ಇದೆ, ಕತೆ ಮುಗೀತು. ಅಮ್ಮ, ಫೀಲ್ಡಲ್ಲಿ ಇಳಿದ್ರೆ ವ್ಯಾಪಾರ ಚೆನ್ನಾಗಿ ಮಾಡಬೇಕು. ನಾಳೆ ಏಡಿಗಳು ಏಡಿಗಳು ಅಂತ ಕಿಚ್ಚಾಡ್ಕೊಂಡು ಊರೊಳಗಡೆ ಹೋಗು. ಏಡಿಗಳಿಗೆ ಡಿಮ್ಯಾಂಡ್ ಇದೆ ಅಂತ ನೀನೇ ಹೇಳ್ದೆ ಅಲ್ವಾ, ಎಲ್ರೂ ಬಂದು ತಗೊಂಡು ಹೋಗ್ತಾರೆ. ಹಾ, ಅದು ನಿಜಾನೇ. ನಾಳೆನೇ ವ್ಯಾಪಾರನ ಶುರು ಮಾಡ್ತೀನಿ. ಹಾಗೆ ಆ ದಿನ ರಾತ್ರಿ ಟುನಿ ಹಾಗೂ ಬುಜ್ಜಿ ಇಬ್ರಿಗೂ
ಏಡಿಗಳಿಗೋಸ್ಕರ ಕಾಯ್ತಾ ಇದ್ರು. ಏಡಿಗಳು ಬಂದಾಗ ಆ ಏಡಿಗಳನ್ನ ಹಿಡಿದು ಬುಟ್ಟಿಯಲ್ಲಿ ಹಾಕೊಂಡ್ಲು ಟುನಿ. ಮರುದಿನ ಬೆಳಗ್ಗೆ ಆ ಬುಟ್ಟಿಲಿರುವ ಏಡಿಗಳನ್ನ ಊರೊಳಗಡೆ ತಗೊಂಡು ಹೋದ್ಲು. ಏಡಿಗಳಮ್ಮ, ಏಡಿಗಳು, ಫ್ರೆಶ್ ಆಗಿ ಹಿಡಿದಿರುವ ಏಡಿಗಳು, ಸಾರು ಮಾಡ್ಕೊಂಡು ತಿಂದ್ರೆ ತುಂಬಾ ಒಳ್ಳೇದು. ರಸ ಮಾಡ್ಕೊಂಡು ತಿಂದ್ರೆ ಕೋಲ್ಡ್ ಎಲ್ಲ ಹೋಗ್ಬಿಡುತ್ತೆ, ಶೀತ ಇನ್ಮುಂದೆ ಬರೋದೇ ಇಲ್ಲ. ಬನ್ನಿ ಅಮ್ಮ, ತುಂಬಾ ಫ್ರೆಶ್ ಆಗಿರುವ ಕೆಂಪು ಏಡಿಗಳು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಬೆಲೆ ಕಮ್ಮಿ, ಆರೋಗ್ಯ ಜಾಸ್ತಿ. ಹಾಗಂತ ಟುನಿ ಏಡಿಗಳು ಏಡಿಗಳು ಅಂತ ವ್ಯಾಪಾರ ಮಾಡ್ಕೊಂಡು ಊರೊಳಗಡೆ ಹೋಗ್ತಾ ಇದ್ಲು. ಆವಾಗ ಇದ್ದಕ್ಕಿದ್ದಂತೆ ಭಿಕ್ಷುಕಿಯಾಗಿ ಇದ್ದ ಟುನಿ ಇವಾಗ ವ್ಯಾಪಾರಿಯಾಗಿರೋದನ್ನು ನೋಡಿ ಊರಿನವರು ಎಲ್ರೂ ಕೂಡ ಆಶ್ಚರ್ಯಪಟ್ರು. ಹಾಗೇನೆ ಎಲ್ರೂ ಸಂತೋಷದಿಂದ ಟುನಿ ಹತ್ರ ಏಡಿಗಳನ್ನ ತಗೊಳಕ್ಕೆ ಶುರು ಮಾಡಿದ್ರು. ಟುನಿಯ ಏಡಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆದು ಕೈ ತುಂಬ ಹಣನೂ ಬಂತು. ಹೀಗೆ ಕೆಲವು ದಿನಗಳು ಹೋಯ್ತು. ಟುನಿಯ ಕೈಯಲ್ಲಿ ಇವಾಗ ಸುಮಾರು ಹಣನೂ ಇತ್ತು. ಆವಾಗ ಒಂದಿನ ಟುನಿ ಬುಜ್ಜಿ ಹತ್ರ ಹೋಗಿ, ಬುಜ್ಜಿ, ನಡೆದು ಕಾಲು ನೋವಾಗ್ತಾ ಇದೆ, ವ್ಯಾಪಾರ ಮಾಡಕ್ ಕಷ್ಟ ಆಗ್ತಾ ಇದೆ, ನಾನು ಒಂದು ಸೈಕಲ್ ತಗೊಳ್ಳಾ? ಆವಾಗ ಬುಜ್ಜಿ ನಗುತ್ತಾ, ಅಮ್ಮ, ಈ ವಯಸ್ಸಲ್ಲಿ ನೀನು ಸೈಕಲ್ ಓಡಿಸ್ಕೊಂಡು ಹೋದ್ರೆ ಎಲ್ರೂ ಆಮೇಲೆ ತಮಾಷೆ ಮಾಡ್ತಾರೆ, ಜೋರಾಗಿ ನಗಾಡ್ತಾರೆ ಅಮ್ಮ. ನಗಾಡೋರು ನಗಾಡ್ಲಿ, ನನ್ನ ವ್ಯಾಪಾರ ನನಗೆ ಚೆನ್ನಾಗಿ ನಡಿಬೇಕು ಅಷ್ಟೇ. ನೀನು ಹೇಳು, ನಾನು ಸೈಕಲ್ ತಗೊಳ್ಳೇಬೇಡ್ವಾ? ಆವಾಗ ಬುಜ್ಜಿ ನಗುತ್ತಾ, ತಗೋ ಅಮ್ಮ, ನಿನ್ ಕಾಲ್ ನೋವಿಗೆ ನೀನ್ ಸೈಕಲ್ ತಗೊಳ್ತಿದ್ಯಾ ಅಷ್ಟೇ ತಾನೇ? ಹಾಗಂತ ಹೇಳಿದಾಗ ಟುನಿ ಮರುದಿನಾನೇ ಒಂದು ಸೈಕಲ್ ತಗೊಂಡು ಅದರಲ್ಲಿ ಏಡಿ ವ್ಯಾಪಾರ ಶುರು ಮಾಡ್ತಾ ಇದ್ಲು. ಏಡಿಗಳು ಏಡಿಗಳು ಅಂತ ಟುನಿ ಬರ್ತಾ ಇರೋದನ್ನ ನೋಡಿದ್ರೆ ಕಾಮಿಡಿಯಾಗಿರ್ತಾ ಇತ್ತು, ಆದ್ರೆ ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು. ಟುನಿಯ ವ್ಯಾಪಾರನ ನೋಡಿ ಚಿಚುಕಾಗಿ ತುಂಬಾ ಹೊಟ್ಟೆ ಕಿಚ್ಚು ಪಟ್ಕೊಳ್ತಿದ್ಲು.